ಗಣಿಗಾರಿಕೆ ಮಂಜೂರಾತಿಗೆ ಸಾರ್ವಜನಿಕರು ಮತ್ತು ಗ್ರಾಮಸ್ಥರ ಆಕ್ಷೇಪ. ತಹಸೀಲ್ದಾರ್ಗೆ ಮನವಿ. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 168 ಗೋಮಾಳ ಅರಣ್ಯ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆಗೆ ನೀಡಿರುವ ಅನುಮತಿಯನ್ನು ರದ್ದುಪಡಿಸಿ ಪರಿಸರ ಮತ್ತು ಪ್ರಕೃತಿ ನೈಸರ್ಗಿಕ ಸಂಪತ್ತನ್ನು ಉಳಿಸಬೇಕು ಎಂದು ಆಗ್ರಹಿಸಿ ಇಂದು ವರ್ಲಕೊಂಡ ಮತ್ತು ತೀಲಕುಂಟಹಳ್ಳಿ ಗ್ರಾಮಸ್ಥರು ಸಾರ್ವಜನಿಕರು ಒಟ್ಟಾಗಿ ಇಂದು ತಾಲೂಕು ಆಡಳಿತ ಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ತಾಲೂಕು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಸರ್ವೆ ನಂಬರ್ 168ರ ವಿಸ್ತೀರ್ಣದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಈಗಾಗಲೇ ಸರ್ಕಾರ ಜಲ್ಲಿ ಕ್ರಷರ್ಗಳಿಗೆ ಮಂಜೂರಾತಿ ಕೊಟ್ಟಿರುತ್ತದೆ. ಸರ್ವೆ ನಂಬರ್ 168ರ ವಿಸ್ತೀರ್ಣದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಈಗಾಗಲೇ ಸರ್ಕಾರ ಜಲ್ಲಿ ಕ್ರಷರ್ಗಳಿಗೆ ಮಂಜೂರಾತಿ ಕೊಟ್ಟಿರುತ್ತದೆ. ಈ 168 ಸರ್ವೆ ನಂಬರ್ ವರ್ರಕೊಂಡ ಗ್ರಾಮ ಪಂಚಾಯಿತಿಗಳಿಗೆ 25 ಎಕರೆ ಕೊಟ್ಟಿರುತ್ತಾರೆ. ಇನ್ನು 100 ಎಕರೆ ಭೌಗೋಳಿಕ ದಟ್ಟ ಅರಣ್ಯ ಪ್ರದೇಶದಲ್ಲಿ ಪ್ರಭಾವಿ ರಾಜಕಾರಣಿಗಳು ಬಲಾಢ್ಯರು B1 ಫಾರಂಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಂಜೂರಾತಿಗಾಗಿ ಕೋರಿರುತ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಿ ಈ ಅರಣ್ಯ ಪ್ರದೇಶವನ್ನು ಸ್ಥಳ ತನಿಖೆ ಮಾಡಿ ಕಾನೂನು ಬಾಹಿರವಾಗಿ B1 ಮಂಜೂರಾತಿಗೆ ನಿರಪೇಕ್ಷಣಾ ಪತ್ರಗಳನ್ನು ನೀಡಿರುವ ಅರಣ್ಯ ಇಲಾಖೆ ರಾಜಸ್ವ B1ಗಳನ್ನು ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗೆದುಕೊಂಡು ಈ ಮೇಲ್ಕಂಡ ಸರ್ವೆ ನಂಬರ್ 168ರ ಜಮೀನನ್ನು ಸಂರಕ್ಷಣೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ತೀಲಕುಂಟಹಳ್ಳಿ ಮತ್ತು ವರ್ಲಕೊಂಡ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು ಮುಖಂಡರು ಹಾಜರಿದ್ದರು. ವರದಿ ಸತೀಶ್ ಬಾಬು, ನಂದಿ ಟಿವಿ, ಗುಡಿಬಂಡೆ. ನಿಮ್ಗೆ ಗೊತ್ತಿದೆ ಗೋಕಾಡ್ ಈಗ ಪ್ರಸ್ತುತವಾಗಿ ದಟ್ಟ ಅರಣ್ಯ ಇದೆ. ಅದಕ್ಕೆ ಫಾರೆಸ್ಟ್ ಇಲಾಖೆಯವರು ನಿಮ್ಮ ಇಲಾಖೆ ನಾವು ಇಲ್ಲಿ ಅಥವಾ ಯಾರಿದ್ದಾರೋ ನಮ್ಗೆ ಗೊತ್ತಿಲ್ಲ. ಫಾರೆಸ್ಟ್ ಮನವಿರ್ತಕ್ಕಂಥ ಒಂದು ಜಾಗವನ್ನ ನೀವು NOC ಕೊಟ್ಟು ಕಳಿಸಿದ್ದಾರೆ ಅಂದ್ರೆ ರೈತರು ಏನು ಮಾಡ್ಬೇಕು ಅನ್ಕೊಳ್ಳಿ. ನಮಗೆ ಅವರು ಇವರು ಅನ್ನೋದು ಗೊತ್ತಿಲ್ಲ. ಈ ಫಾರೆಸ್ಟ್ NOC ಕೇಳಬೇಕು ಏನಕ್ಕೆ ಬರಲಿಲ್ಲ ಬರುತ್ತೆ. ಈಗ ನಾವು ಹೋಗೋಣ ನೀವು ಕಳ್ತಾರೆ ಮೀಡಿಯಾದವರು ಖಾಲಿ ಜಾಗ ಇದ್ರೆ ಕೊಡಿ, ತೊಂದರೆ ಇಲ್ಲ. ಈಗ ನಮ್ಮ ಒಬ್ಬ ರೈತ ಸಾಗುವಳಿ ಚೀಟಿ ಕೊಡ್ಬೇಕಾದ್ರೆ 108 ಮಾನದಂಡಗಳು ಹೇಳ್ತೀವಿ. ಅವ್ರಿಗೆ ಅದಿಲ್ಲ ಇದಿನ್ನಂಗಿಲ್ಲ. ಹೋಗಿ ನಮ್ಮ ಗುಡಿಬಂಡೆ ತಾಲೂಕು ಅವ್ರು ಯಾರಾದ್ರೂ ಮಾಡ್ಕೊಟ್ರು ಬರ್ಕೊಳ್ಳಿ ಅಂತ ಒಬ್ಬೇ ಒಬ್ಬ ಗುಡಿಬಂಡೆ ತಾಲೂಕು ಅವ್ರಾಗಿಲ್ಲ. ಆಮೇಲೆ ಒಂದು ಚಿಕ್ಕಬಳ್ಳಾಪುರ ತಾಲೂಕು B1ಗಳಿಗೆ ಮಾನದಂಡ ಮಾಡಿ ನಿಲ್ಲಿಸ್ಬಿಟ್ಟಿರ. ಈಗ ನಾವು 168 ಅನ್ನ ಉಳಿಸ್ಕೊಳ್ತಕ್ಕಂಥದ್ದು ದಂಡಾಧಿಕಾರಿಗೆ ಕರ್ತವ್ಯ. ಈಗಾಗಲೇ ಶಾಸಕರು ಕೂಡ ದೂರವಾಣಿ ಮಾಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ನಮ್ಮ ಒತ್ತಾಯ ಯಾರೇ ಹಾಕೊಳ್ಳಿ, ಯಾರು ಫಾರೆಸ್ಟ್ ಜಾಗವನ್ನ ನೀಲಗಿರಿ ಮರವಿಲಿರ್ತಕ್ಕಂಥ ಜಾಗವನ್ನ NOC ಕೊಟ್ಟಿದ್ದಾರೋ ಅವರನ್ನ ಸಸ್ಪೆಂಡ್ ಮಾಡಿ. ಫಾರೆಸ್ಟ್ ಆಗಲಿ ಇದಾಗಲಿ ನೀವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತನ್ನಿ. ನಾವೇನು ಎದ್ದೋಗೋದು ಗೊತ್ತಲ್ಲ ಮೂಲಕ ನೀವೇನು ಸಾಯಂಕಾಲ ಕೂತ್ಕೊಂಡು ಇಟ್ಕೊಂಡು ಅಲ್ಲಿ ಬರೋಲ್ಲ. ಇಲ್ಲಿ ನಮ್ದೇನಿದೆ ನಿಮಗೂ ಮನವಿ ಪತ್ರ ಕೊಡ್ತೀವಿ. ಬಟ್ ನಾವು ಯಾರ ಮೇಲೂ ದ್ವೇಷಾಂಶ ಇಲ್ಲ. ಇದರಲ್ಲಿ ನಮ್ಮ 168 ನಿಯಮಾವಳಿ ಮೀರಿ ಯಾರು ಕೊಟ್ಟಿದಾರೋ ಅದು ನಿಲ್ಲಿಸ್ಬೇಕು. ಜೊತೆಗೆ ಅವ್ರು ಅಮಾನತ್ತಾಗಬೇಕು. ಯಾರೇ ಹಾಕೊಳ್ಳಿ ಅಥವಾ ನಿಮ್ಗೆ ಗೊತ್ತಿದೆಯೋ ನಿಮ್ಮ ಹಿಂದಿನ ಅಧಿಕಾರಿಗಳು ಮಾಡಿದಾರೋ ನಮ್ಮ ಅದಕ್ಕೂ ಗೊತ್ತಿಲ್ಲ. ಫಾರೆಸ್ಟ್ ಏನು ಕತ್ತಕ್ಕಾಗಿದೆ ಈಗ ಹೋಗಿ ನೋಡ್ಬೇಕಲ್ಲ. ಅಲ್ಲಿ ಎಲ್ಲಪ್ಪ ಸ್ಕೆಚ್ ಯಾರ ಹತ್ರ ಇದು ಕೊಡಪ್ಪ, ಇಲ್ಲಿ ಕಟ್ ಮಾಡ್ತಾರೆ. ಅದರಲ್ಲಿ ನಮ್ಮವರು ಹೊರಲ್ಕೊಂಡೆ ಬೋರ್ಡ್ಗಳು ಒಂದು ಬಂಡೆ ಹೊಡೆಯಕ್ಕೆ ಹೋದ್ರೆ ನೀವು ಅರೆಸ್ಟ್ ಮಾಡಿದ್ರಿ. ನೀವಲ್ಲ ಫಾರೆಸ್ಟ್ ಅವರು ಅವನೇನೋ ಒಂದು ಬಂಡೆ ಹೊಡ್ಕೊಂಡು ಜೀವನ ಮಾಡ್ತಾ ಇದ್ರೆ ಅವ್ನ ಎತ್ಕೊಂಡು ಹೋಗಿ ಕೊಡಬಾರ್ದು ಕಷ್ಟ ಕೊಟ್ಟು